ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ದೇವಾದಿ ದೇವನೇ, ರಾಜಾದಿರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆಯಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿದ್ದು ಅಪ್ಪ ತಂದೆ, ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಪ್ರತಿದಿನ ಪ್ರತಿ ಕ್ಷಣ ನೋಡುತ್ತಿರುವ ದೇವರು ನೀನಯ್ಯ, ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಪ್ರಾರ್ಥನೆ, ಮೊರೆಗಳು, ಮಾತುಗಳು ಎಲ್ಲವನ್ನು ಕೇಳುತ್ತಿರುವ ದೇವರು ನೀನಾಗಿದ್ದೀಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ವಿಶೇಷವಾಗಿ ಈ ದಿನ ಈ ಸಭೆಯಲ್ಲಿ ಆದಿಯಿಂದ ಅಂತ್ಯದವರೆಗೆ ನೀನೇ ಮಹಿಮೆ ಹೊಂದಿದ್ದೀಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಅಪ್ಪ, ನಿನ್ನ ವಾಕ್ಯವನ್ನು ಹೇಳಿದ ದಾಸರನ್ನು ನೀನು ಆಶೀರ್ವದಿಸು, ಅಭಿಷೇಕಿಸಪ್ಪ. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ಮಕ್ಕಳು ಕೂಡ ಹೌದಪ್ಪ, ದಿನ ದಿನಕ್ಕೂ ಪರಿಶುದ್ಧರಾಗಿ, ಅತಿ ಪರಿಶುದ್ಧರಾಗಿ ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗುವಂತೆ ತಂದೆ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರತಿಯೊಬ್ಬರು ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ಪ್ರಾರ್ಥನೆಯಲ್ಲಿ ಸದಾ ಕಾಲ ನಿರತರಾಗಿರುವಂತೆ ಸಹಾಯ ಮಾಡಪ್ಪ ತಂದೆ, ನಿನಗೆ ಸ್ತೋತ್ರ. ನಂಬಿಕೆಯಿಂದ ಪ್ರಾರ್ಥಿಸಿದರೆ ಅಪ್ಪ, ನೀನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರ ದಯಪಾಲಿಸುವ ದೇವರು ನೀನಯ್ಯ, ನಿನಗೆ ಸ್ತೋತ್ರ ಸ್ವಾಮಿ. ಯೋಹಾನ ಸುವಾರ್ತೆ 11:40 ವಾಕ್ಯವು ಹೇಳ್ತಾ ಇದೆಯಪ್ಪ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು. ಹೌದಪ್ಪ, ನಾವು ನಂಬಿದರೆ ನಿನ್ನ ಮಹಿಮೆಯನ್ನು ಕಾಣುವವರಾಗಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರ ದಯಪಾಲಿಸಿ ಮಹಿಮೆ ಹೊಂದುವ ದೇವರು ನೀನಯ್ಯ, ನನಗೆ ಸ್ತೋತ್ರ. ವಿಶೇಷವಾಗಿ ಅಪ್ಪ, ಈ ಸಭೆಯನ್ನ ಸಭಾ ಪಾಲಕರಾದಂತ ಪೀಟರ್ ಅಯ್ಯನವರನ್ನ, ಅಮ್ಮನವರನ್ನ, ಅವರ ಕುಟುಂಬವನ್ನ ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನಪ್ಪ. ಆಶೀರ್ವದಿಸು, ಅಭಿಷೇಕಿಸು, ನಿನ್ನ ಕೃಪೆಯಲ್ಲಿ ತುಂಬಿಸು, ನಡೆಸು ಸ್ವಾಮಿ. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆ ಮಾಡುವಂತೆ, ಸುವಾರ್ತೆ ಸಾರುವಂತೆ, ಅನೇಕಾನೇಕ ನಶಿ ಹೋಗುವಂತ ಆತ್ಮಗಳು, ನಶಿ ಹೋಗುತ್ತಿರುವ ಕುಟುಂಬಗಳನ್ನ ಅಪ್ಪ ನಿನ್ನ ಪರಲೋಕ ರಾಜ್ಯಕ್ಕೆ ಆದಾಯ ಮಾಡುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು, ಪ್ರತಿ ವಿಶ್ವಾಸಿಯನ್ನು, ಪ್ರತಿ ಕುಟುಂಬವನ್ನು ನೀನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರ ಮನೋಕೋರಿಕೆಗಳನ್ನು ನೆರವೇರಿಸಿ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವಪ್ಪ ತಂದೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 91ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ನೋಡುವಾಗ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆ ಎಂದು ನಿನ್ನ ವಾಕ್ಯ ಹೇಳುವಂತೆ, ಪ್ರತಿಯೊಬ್ಬರೂ ಕೂಡ ನಿನ್ನ ಆಶ್ರಯದಲ್ಲಿ ಸದಾ ಕಾಲ ಸುರಕ್ಷಿತರಾಗಿರುವಂತೆ ಸಹಾಯ ಮಾಡಪ್ಪ. ಪ್ರತಿಯೊಬ್ಬರಿಗೂ ಆಯುಷ್, ಆರೋಗ್ಯ, ಬಲ, ಶಕ್ತಿ ಕೊಡು ಸ್ವಾಮಿ. ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡಪ್ಪ. ಪ್ರತಿ ಕುಟುಂಬದಲ್ಲಿ ಏಸಪ್ಪ ನೀನೇ ಯಜಮಾನನಾಗಿದ್ದು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವಪ್ಪ. ಮತ್ತು ವಿಶೇಷವಾಗಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು, ಚಿಕ್ಕ ಮಕ್ಕಳು, ಯೌವನಸ್ಥ ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ವಿದ್ಯಾಭ್ಯಾಸಕ್ಕಾಗಿ, ವಿವಾಹಕ್ಕಾಗಿ, ಉದ್ಯೋಗಕ್ಕಾಗಿ, ಸಂತಾನಕ್ಕಾಗಿ, ಆರೋಗ್ಯಕ್ಕಾಗಿ ಕೇಳಿಕೊಂಡ ಪ್ರತಿಯೊಬ್ಬರ ಕೋರಿಕೆಗಳನ್ನ ನೆರವೇರಿಸಿ ನಡೆಸುವ ನನಗೆ ಸ್ತೋತ್ರ. ಪ್ರತಿಯೊಬ್ಬ ಗರ್ಭಿಣಿಯರಿಗಾಗಿ, ಪ್ರತಿ ಬಾಣಂತಿಯರಿಗಾಗಿ, ಪ್ರತಿ ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಎಲ್ಲರನ್ನು ಆಶೀರ್ವದಿಸು. ಮತ್ತು ವಿಶೇಷವಾಗಿ ಯೌವನಸ್ಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಯೌವನಸ್ಥರು ತಂದೆ ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ, ಪ್ರೇಮಕ್ಕೆ, ಕಾಮಕ್ಕೆ ಬಲಿಯಾಗಿ ಹೋಗ್ತಾ ಇದ್ದಾರಪ್ಪ. ಅಪ್ಪ ತಂದೆ, ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ ಬಿದ್ದು ನಾಶವಾಗಿ ನರಕಕ್ಕೆ ಹೋಗುತ್ತಿರುವ ಪ್ರತಿ ಯೌವನಸ್ಥರನ್ನ ನಿಮ್ಮ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದಾರಪ್ಪ. ಈ ಸಭೆಯಲ್ಲಿ, ಈ ಕುಟುಂಬಗಳಲ್ಲಿರುವ ಪ್ರತಿ ಯೌವನಸ್ಥರು ಅಪ್ಪ ನಿನಗೆ ಒಳ್ಳೆ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಸಭೆಯಲ್ಲಿ ಅಪ್ಪ ನಿನಗೆ ಒಳ್ಳೆ ಸಾಕ್ಷಿಗಳಾಗಿ, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಪ್ರತಿಯೊಬ್ಬರ ಮನೋ ಕೋರಿಕೆ ನೆರವೇರಿಸಿ ನಡೆಸು ಸ್ವಾಮಿ. ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ, ನಿನ್ನ ದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಅಪ್ಪ ತಂದೆ, ಎಲ್ಲ ಘನಮಾನ, ಮಹಿಮೆ, ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ನಿನ್ನ ವಾಕ್ಯದಲ್ಲಿ ನಾವು ನೋಡುವಂತೆ ಮತ್ತಾಯ ಸುವಾರ್ತೆ 6:33 ಪ್ರಕಾರ, ಮೊದಲು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ನಾವು ಜೀವಿಸುವುದಾದರೆ ನಮಗೆ ಬೇಕಾದದೆಲ್ಲವನ್ನು ಒದಗಿಸಿಕೊಡುವ ದೇವರು ಯೆಹೋವ ಹಿರೇ ನೀನಾಗಿದೆಯಪ್ಪ, ನಿನಗೆ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನಾಗಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್.